ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿರಿಯಾಳ ಷಷ್ಠಿ ಹಬ್ಬವನ್ನು ಶ್ರಾವಣ ಶುದ್ಧ ಷಷ್ಠಿಯ ದಿನ ಆಚರಿಸಲ್ಪಡುತ್ತೆ. ಈ ಹಬ್ಬಕ್ಕೆ ಒಂದು ಐತಿಹ್ಯ ಇದೆ, ಒಂದು ಹಿಸ್ಟ್ರಿ. ಏನಂದರೆ, ಸಿರಿಯಾಳ ಅನ್ನೋ ಒಬ್ಬ ಭಕ್ತ ಇರ್ತಾನೆ. ಅವನು ಮಹಾಶಿವ ಭಕ್ತ. ಅವನು ಶಿವನ ಪೂಜೆ ಮಾಡಿ ಯಾರು ಏನು ಕೇಳಿದ್ರು ಶಿವನ ಪೂಜೆ ಮಾಡಿ ಬಂದಂತ ಕೊಡ್ತಾ ಇರ್ತಾನೆ. ಆವಾಗ ಅವನನ್ನು ಒಂದು ಪರೀಕ್ಷೆ ಮಾಡೋಕ್ಕೋಸ್ಕರ ಶಿವನೇ ಸ್ವತಃ ಒಬ್ಬ ಅತಿಥಿಯ ರೂಪದಲ್ಲಿ ಬಂದು, ನಿನ್ನ ಮಗನನ್ನು ಕಳೆದು ನನಗೆ ಅಡುಗೆ ಮಾಡಿ ಬಡಿಸ್ಬೇಕು ಅಂತಾನೆ. ಮಹಾಭಕ್ತನಾಗಿದ್ದಂತಹ ಸಿರಿಯಾಳ ಹೆದರದರೆ ಒಳಗಡೆ ಹೋಗಿ ಮಗನನ್ನು ಕೊಂದು ಅಡುಗೆ ಮಾಡಿ ಬಡಿಸ್ತಾನೆ. ಅತಿಥಿ ರೂಪದಲ್ಲಿ ಬಂದಂತಹ ಶಿವ ಸಂತುಷ್ಟನಾಗಿ ಅವನಿಗೆ ಆಶೀರ್ವಾದ ಮಾಡಿ, ಎಲ್ಲಿ ನಿನ್ನ ಮನೆ ಮಂದಿಯವ್ರನ್ನೆಲ್ಲ ಕರಿ, ನಿನ್ನ ಮಗನನ್ನ ಕರಿ ಅಂದಾಗ ಸಿರಿಯಾಳ ಅವನಿಗೆ ಗಾಬರಿ ಆಗುತ್ತೆ. ಎಲ್ಲಪ್ಪ, ನನ್ನ ಮಗ ಇಲ್ಲ, ಹೆಂಗೆ ಕರೆಯೋದು ಅಂತ ಯೋಚನೆ ಮಾಡ್ತಿದ್ದಾಗ ಶಿವ ಹೇಳ್ತಾನೆ, ಇಲ್ಲ, ನಿನ್ನ ಮಗನ ಕರಿ ಅಂತ. ಆವಾಗ ಸಿರಿಯಾಳ ಏನು ಮಾಡ್ತಾನೆ, ಅತಿಥಿಯ ಮಾತನ್ನು ನಂಬಿ ಮಗನನ್ನು ಕರೀತಾನೆ. 3 ಸಲ ಹೆಸರಿದ್ದು ಕೂಗಿದಾಗ ಒಳಗಡೆಯಿಂದ ಮಗ ಬಂದು ನಮಸ್ಕಾರ ಮಾಡ್ತಾನೆ. ಹಾಗೂ ಶಿವನ ಒಂದು ಆಶೀರ್ವಾದವನ್ನು ಸಿರಿಯಾಳ ಹಾಗೂ ಅವನ ಮಗ ಇಬ್ಬರು ತಗೊಳ್ತಾರೆ. ಸೊ ಈ ಒಂದು ಕಥೆಯ ಒಂದು ನೆನಪಾಗಿ, ಅಂದರೆ ಇದರಲ್ಲಿ ಬರುವಂತಹ ಕಥೆಯಲ್ಲಿ ಆ ಮಗನನ್ನು ಕೊಂದು ಬಡಿಸಿ ಅವನು ಮತ್ತೆ ಜೀವಂತವಾಗಿ ಬಂದ ನೆನಪಾಗಿ ಸಿರಿಯಾಳನಿಗೆ ಹಾಗೂ ಅವನ ಮಗನಿಗೆ ಶಿವ ಆಶೀರ್ವಾದ ಮಾಡಿ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಹಿಂದಿರುತ್ತಾನೆ, ಅಂತರ್ಧಾನನಾಗ್ತಾನೆ. ಇದು ಒಂದು ನಮ್ಮ ಜಾನಪದ ಕಥೆಯಲ್ಲಿ ಬರುವಂತಹ ಒಂದು ವಿಷಯ. ಈಗ ನಾವು ಈ ಹಬ್ಬದ ಆಚರಣೆ ಬಗ್ಗೆ ನೋಡಿದ್ರೆ, ಎಂದಿನಂತೆ ಮಡಿ ಬಟ್ಟೆ ಹರಿದಿರ್ತಾರೆ. ಮಡಿಯಲ್ಲಿ ಬೆಳಿಗ್ಗೆ ದಿನ ಸ್ನಾನ ಮಾಡಿದಂತಹ ಮನೆಯ ಹಿರಿಯ ಗೃಹಸ್ಥರು ಸಿರಿಯಾಳನ್ನ ಪೂಜೆ ಮಾಡ್ತಾರೆ. ಇಲ್ಲಿ ಶಿವನೇ ಅಷ್ಟೇ, ಶಿವ ಪಾರ್ವತಿ ಪೂಜೆನೇ, ಶಿವ ಪೂಜೆ ಮಾಡ್ತಾರೆ. ತುಂಬ ಹಿಂದೆ ನಮ್ಮ ತಾಯಿಯವರ ಅಜ್ಜನ ಕಾಲದಲ್ಲಿ ಸಿರಿಯಾಳನ್ನ ರಂಗೋಲಿ ಬರೆಯೋರಂತೆ. ಅದು ಹೇಗೆ ನನಗೂ ಗೊತ್ತಿಲ್ಲ, ಅದು ನಾನು ತುಂಬ ಹುಡುಕ್ತೆ, ಎಲ್ಲೂ ಸಿಗ್ಲೂ ಇಲ್ಲ ಆ ರಂಗೋಲಿ ಏನು ಬರೆಯೋರು ಅನ್ನೋದು. ಆ ಒಂದು ಭಕ್ತ ಸಿರಿಯಾಳನ ಒಂದು ರಂಗೋಲಿನ ಬರೆದಿರ್ತಾರೆ. ಶಿವನ ಒಂದು ಲಿಂಗ ಅಥವಾ ಯಾವುದೋ ಒಂದು ಆಕೃತಿಯಲ್ಲಿ ಶಿವನನ್ನು ಆಹ್ವಾನ ಮಾಡಿ ಪೂಜೆ ಮಾಡ್ತಾರೆ. ಈ ಪೂಜೆಯನ್ನು ಮಾಡಿ ಕೆಲವರು ಹೆಂಗಸರು ಈ ಮಾಮೂಲಿ ಷೋಡಶೋಪಚಾರ ಪೂಜೆ ಮಾಡ್ತಾರೆ. ಹೆಂಗಸರು ಎಲ್ಲ ಮನೆ ಮಂದಿಯೆಲ್ಲ ನಮಸ್ಕಾರ ಮಾಡ್ತಾರೆ ಯಥಾಶಕ್ತಿ. ಇಲ್ಲಿ ವಿಶೇಷವಾದ ಆಚರಣೆ ಏನಕ್ಕೆ ಅಂದರೆ, ಈ ಹಬ್ಬವನ್ನು ಗಂಡು ಮಕ್ಕಳಿರುವಂಥ ಹೆಂಗಸರು ಗಂಡು ಮಕ್ಕಳಿರುವಂತಹ ಹೆಂಗಸರಿಗೆ ಮುತ್ತೈದೆಯರಿಗೆ ಬಾಗ್ನ ಕೊಡೋದು ಅಂತ ಕೊಡ್ತಾರೆ. ಹಸಿ ಬಾಗ್ನ, ಬಿಸಿ ಬಾಗ್ನ. ಹಸಿ ಬಾಗ್ನ ಅಂತಂದ್ರೆ ಸ್ವಯಂ ಪಾಕ. ಏನು ಒಬ್ಬ ಮುತ್ತೈದೆ ಊಟ ಮಾಡಬೇಕು ಅಷ್ಟು ತರಕಾರಿ, ಬೇಳೆ, ಕಾಳುಗಳನ್ನು ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿ, ನಮಗೆ ಈ ವರ್ಷ ಪೂರ್ತಿ ಯಾವ ತೊಂದರೆಗಳು ನಮ್ಮ ಗಂಡು ಮಕ್ಕಳ ಆರೋಗ್ಯಕ್ಕಾಗಲಿ ಆಯಸ್ಸಾಗಲಿ ಬರ್ದಲೇ ಇರಲಿ ಅಂತ ದೇವರಲ್ಲಿ ಕೇಳಿಕೊಂಡು ಮುತ್ತೈದೆಯರಿಗೆ ಮನೆ ಮಂದಿಯೆಲ್ಲ ನಮಸ್ಕಾರ ಮಾಡ್ತಾರೆ. ಅದೇ ರೀತಿ ಬಿಸಿ ಬಾಗ್ನ ಅಂದರೆ ಅಡಿಗೆ ಮಾಡಿ ಅಡಿಗೆಯನ್ನೇ ಎಲೆ ಮೇಲೆ ಬಡಿಸಿ ಅದನ್ನು ಒಬ್ಬ ಮುತ್ತೈದೆಗೆ ಕೊಡ್ತಾರೆ, ಕುಂಕುಮ ಕೊಟ್ಟು. ಇದನ್ನು ಇವಾಗ ಹೇಳೋದು ಹೇಗೆ ಅಂದರೆ, ಈ ಹಬ್ಬದಲ್ಲಿ ಗಂಡು ಮಕ್ಕಳು ಇರೋಂಥವ್ರೆ ಮಾಡೋದು. ಈ ಹಬ್ಬದ ಸ್ಪೆಷಾಲಿಟಿ ಅಂದರೆ, ಹೊಸ ಅಕ್ಕಿ ಬಂದಿರುತ್ತೆ, ಈಗಲೇ ಹೇಳಿದ್ದೇನೆ, ಹೊಸ ಬೆಳೆ ಅಕ್ಕಿದು. 4 ರೀತಿಯ ಕಲಸನ್ನು ಮಾಡ್ತಾರೆ. ಒಂದು ಸಿಹಿ ಪದಾರ್ಥ ಪಾಯಸ, 2 ಬಗೆ ಪಲ್ಯ, 2 ಬಗೆ ಕೋಸುಂಬರಿ, ಅನ್ನ, ಸಾರು, ತೊವೆ, ಹುಳಿ. ಹಾಗೂ ಹಬ್ಬದ ಅಡುಗೆ ಅಂದರೆ ಏನಾದರೂ ಸ್ವೀಟ್ ಮಾಡೋರು ಇಲ್ಲ ಒಬ್ಬಟ್ಟು ಮಾಡೋರು ಮಾಡ್ತಾರೆ. 4 ಬಗೆಯ ಅನ್ನ ಅಂದರೆ ಚಿತ್ರಾನ್ನ, ಮೊಸರನ್ನ, ತುಪ್ಪನ್ನ, ಹಾಗೂ ಇನ್ನೊಂದು ಯಾವುದಾದ್ರೂ ಪುಳಿಯೋಗರೆ, ಆ ಥರ ಯಾವುದಾದ್ರೂ ಒಂದನ್ನು, ಒಟ್ಟು 4 ಬಗೆಯ ಅನ್ನವನ್ನು ಮಾಡ್ತಾರೆ. ಇದನ್ನು ಹಸಿ ಬಾಗ್ನ ಕೊಡೋರು ಸ್ವಯಂಪಾಕ ತರಕಾರಿಗಳು, ಬೇಳೆಗಳು ಕೊಡ್ತಾರೆ. ಆ ಬಾಗನವನ್ನು ಮುತ್ತೈದೆಯನ್ನು ಕರೆದು ಕೊಡುವಾಗ ಮುತ್ತೈದೆನ ಮುಂಚೆನೇ ಹೇಳಿರ್ತಾರೆ, ಅವರು ಸ್ನಾನ ಮಾಡಿಕೊಂಡು ಮಡಿನಲ್ಲಿ ಬರ್ತಾರೆ. ಅವರಿಗೆ ಈ ಸ್ವಯಂಪಾಕವನ್ನಾಗಲಿ ಅಥವಾ ಎಲೆಯಲ್ಲಿ ಬಳಸಿರುವಂಥ ಊಟದ ಎಲೆಯನ್ನಾಗಲಿ ಮುಚ್ಚಿ ಕೊಡುವಾಗ ಮನೇಲಿ ಗಂಡು ಮಕ್ಕಳು ಇರಬಾರ್ದು ಅಂತ ಒಂದು ಐತಿಹ್ಯ ಇದೆ. ಯಾಕೆಂದರೆ ಸಿರಿಯಾಳ ಅದನ್ನು ಊಟ ಬಡಿಸುವಾಗ ಅವ್ರ ಮಗ ಇರಲಿಲ್ಲ ಅನ್ನೋ ಕಾರಣಕ್ಕೆ. ಅದಾದಮೇಲೆ ಮನೆ ಮಂದಿಯೆಲ್ಲ ಬಂದು, ಆ ಗಂಡು ಮಕ್ಕಳು ಸಹಿತ ಬಂದು ಎಲ್ಲರೂ ನಮಸ್ಕಾರ ಮಾಡಿಕೊಂಡು ದೇವರಲ್ಲಿ ಬೇಡಿಕೊಂಡು ಅಲ್ಲಿಗೆ ಏನು ಒಂದು ಸಂಪ್ರದಾಯದ ಒಂದು ಆಚರಣೆ ಮುಗಿಯುತ್ತೆ. ಇಲ್ಲಿ ಮುತ್ತೈದರಿಗೆ ಕೊಡುವಾಗ ಮಾಮೂಲಿ ಅರಿಶಿನ, ಕುಂಕುಮ, ಹೂವು, ಹಣ್ಣು, ಕಾಯಿ ಎಲ್ಲ ಕೊಟ್ಟು, ವೀಳ್ಯದೆಲೆ, ಅಡಿಕೆ ಎಲ್ಲ ಕೊಟ್ಟು ಆಮೇಲೆ ಈ ಹಸಿ ಬಾಗ್ನ ಅಥವಾ ಬಿಸಿ ಬಾಗ್ನವನ್ನು ಕೊಡುವಂಥ ಸಂಪ್ರದಾಯ ಇರುತ್ತೆ. ಬಹುಶಃ ಈ ಒಂದು ಸಂಪ್ರದಾಯ ವೈಚಾರಿಕವಾಗಿ ನೋಡಿದ್ರೆ, ಹೊಸ ಅಕ್ಕಿ ಬಂದಿರೋದ್ರಿಂದ ಅದರಲ್ಲಿ ವೆರೈಟಿ ಮಾಡಿಕೊಂಡು ಭೋಜಿಸುವಂತಹ ಒಂದು ಸಂಪ್ರದಾಯ, ಜೊತೆಗೆ ಇದನ್ನು ಒಬ್ಬರಿಗೆ ಕೊಟ್ಟುಬಿಟ್ಟು ತಿನ್ನುವಂತಹ ಸಂಪ್ರದಾಯ ಇರಲಿ ಅಂತ ಈ ರೀತಿಯ ಒಂದು ಆಚರಣೆ ಬಂದಿರಬಹುದು. ಈ ರೀತಿ ನಮ್ಮ ಹಿಂದೂ ಧರ್ಮದಲ್ಲಿ ಸಾಕಷ್ಟು ಆಚರಣೆಗಳು, ಒಬ್ರಿಗೊಬ್ರು ಮುತ್ತೈದೆಯರನ್ನು ಕರೆಯೋದು, ಕುಂಕುಮ ಕೊಡೋದು, ಬಾಗ್ನ ಕೊಡೋದು, ಈ ರೀತಿ ಆಂತರಿಕ ಸಂಬಂಧಗಳನ್ನು ಸುಧಾರಿಸುತ್ತಾ ಇರುವಂತಹ ಒಂದು ಸಂಪ್ರದಾಯವನ್ನು ನಮ್ಮ ಹಿಂದೂ ಧರ್ಮ ಮಾಡ್ಕೊಂಡು ಬಂದಿದೆ.